ಫ್ರೆಂಡ್ಸ್, ಇವಾಗ ನಮಸ್ಕಾರಗಳು. ಸ್ವರಾಜ್ಯ ಬಸ್ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಬ್ಬದಲ್ಲಿ ಎಷ್ಟು ಕಳಸವನ್ನು ಸ್ಥಾಪನೆ ಮಾಡಬೇಕು, ಹಾಗೆಯೇ ಯಾವ ಲೋಹದ ಕಳಸವನ್ನು ನಾವು ಪ್ರತಿಷ್ಠಾಪಿಸಬೇಕು, ಹಾಗೆಯೇ ಒಂದು ದೀಪದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಪ್ರತಿ ವರ್ಷವೂ ಸಹ ನಾವು ಹೊಸ ದೀಪವನ್ನು ತಂದು ಹಚ್ಚಬೇಕಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಕಳಸದ ಕಾಯಿ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣಂತೆ. ನಾವು ಈ ನವರಾತ್ರಿ ಹಬ್ಬದಲ್ಲಿ ಎಷ್ಟು ಕಳಸವನ್ನು ಸ್ಥಾಪನೆ ಮಾಡಬೇಕು ಅಂತ ಮೊದಲು ನಾವು ತಿಳ್ಕೊಳ್ಳೋಣಂತೆ. ನಾವು ಒಂದು 2 ಕಳಸವನ್ನು ನಾವು ಸ್ಥಾಪನೆ ಮಾಡಬೇಕು. ಅಂದರೆ ಒಂದು ಮನೆ ದೇವರ ಕಳಸ ಅಂತ ನಾವು ದಿನನಿತ್ಯ ಅದನ್ನು ನೈಟ್ ನಾವು ಪೂಜೆ ಮಾಡ್ತಾ ಇರ್ತೇವೆ. ಹಾಗೆ ಮತ್ತೊಂದು ಈ ನವರಾತ್ರಿ ಕಳಸ ಅಂತ ನಾವು ಅಮ್ಮನವರಿಗೆ ನಾವು ಇಟ್ಟು ನಾವು ಪೂಜೆನ ಮಾಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಂದು ಜಾಗ ಇಲ್ಲ, ದೇವ್ರ ಮನೆ ತುಂಬಾ ಪುಟ್ಟದ್ದು ಅನ್ನೋದಾದರೆ ಅದೇ ಕಳಶಕ್ಕೆ ನೀವು ಸೋಮವಾರ ಬೆಳಿಗ್ಗೆ ಹೊಸ ಕಾಯನ್ನು ಇಟ್ಟು ನೀವು 11 ದಿನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಮಗೆ ಶುಕ್ರವಾರ 3ನೇ ತಾರೀಕು ಅಕ್ಟೋಬರ್ ಅದನ್ನು ವಿಸರ್ಜನೆ ಮಾಡ್ತೀವಲ್ವ ನವರಾತ್ರಿ ಕಳಸ, ಆ ವಿಸರ್ಜನೆಯ ಬಳಿಕ ನೀವು ಮತ್ತೊಂದು ಕಾಯನ್ನು ಇಟ್ಟು ನೀವು ಅಮಾವಾಸ್ಯೆ ತನಕ, ಅಂದರೆ ದೀಪಾವಳಿ ಅಮಾವಾಸ್ಯೆ ತನಕ ಅದನ್ನು ಪೂಜೆ ಮಾಡ್ಕೊಳ್ತಾ ಹೋಗ್ಬೋದು. ಈ ಥರ ನೀವು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೋಬಹುದು. ನೀವು 2 ಕಳಶವನ್ನು ಇದನ್ನು ಆಗುವುದಿಲ್ಲ ಅಂದರೆ ಅದೇ ಕಳಶಕ್ಕೆ ನೀವು ಹೊಸ ಕಾಯನ್ನಿಟ್ಟು ಅಮ್ಮನವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಅದೇ ಕಳಶಕ್ಕೆ ನೀವು ಈ ನವರಾತ್ರಿ ಪೂಜೆ ಮಾಡ್ಕೊಂಡು ನಂತರ ಈ ನವರಾತ್ರಿ ನಂತರ ನೀವು ಹೊಸ ಕಾಯಿನ ಇಟ್ಟು ಮತ್ತೊಂದು ಹೊಸ ಕಾಯನ್ನು ಇಡಬೇಕು. ಅದೇ ಕಾಯನ್ನು ನೀವು ಮುಂದುವರಿಸ್ಕೊಂಡು ಹೋಗಲು ನೀವು ಬರುವುದಿಲ್ಲ. ನಿಮ್ಮ ಮನೆ ದೇವರಿಗೆ ಅಂತ ಕಳಶವನ್ನು ಇಟ್ಟು ನೀವು ಅಮಾವಾಸ್ಯೆ ತನಕ ನೀವು ಪೂಜೆ ಮಾಡ್ಕೋಬಹುದು. ಇಷ್ಟು. ಹಾಗೆ ಯಾವ ಲೋಹದ ಒಂದು ಕಳಸವನ್ನು ಬಳಸಬೇಕು ಅನ್ನೋದಾದರೆ ಪ್ರಮುಖವಾಗಿ ಶ್ರೇಷ್ಠವಾಗಿರುವಂಥದ್ದು ತಾಮ್ರ ಇಲ್ಲ ಅಂದರೆ ಬೆಳ್ಳಿ, ಹಾಗೆಯೇ ಹಿತ್ತಾಳೆ. ಈ 3 ಲೋಹದಲ್ಲಿ ನೀವು ಬಳಸ್ಬೋದು. ಮತ್ತೇನು ಕಬ್ಬಿಣದೆಲ್ಲ ನೀವು ಬಳಸಲು ಹೋಗಬಾರ್ದು. ಕಬ್ಬಿಣ, ಸ್ಟೀಲ್, ಪ್ಲಾಸ್ಟಿಕ್ ಹಾಗೆ ಜರ್ಮನ್ ಸಿಲ್ವರಂತೆ ಅದೆಲ್ಲ ನೀವು ಬಳಸಲು ಬರುವುದಿಲ್ಲ. ಯಾಕಂದರೆ ಅದನ್ನು ಬಳಸಿದ್ರೆ ನಿಮಗೆ ಕಷ್ಟಗಳು ಸಹ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ₹1 ಬಂದರೆ ₹2 ಖರ್ಚಾಗುವಂಥ ಒಂದು ಸಾಧ್ಯತೆಗಳು ಸಹ ತುಂಬಾ ಹೆಚ್ಚಿರುತ್ತದೆ. ಸೊ ಅದಕ್ಕೆ ಅದನ್ನ ಪ್ಲಾಸ್ಟಿಕ್ಕು ಹಾಗೆಯೇ ಲೋಹಗಳು ಅಂದರೆ ಕಬ್ಬಿಣ ಮತ್ತು ಜರ್ಮನ್ ಸಿಲ್ವರ್ ಅಂಥದ್ದೆಲ್ಲ ಬಳಸಲು ಹೋಗಬಾರ್ದು. ಹಾಗೆ ಮತ್ತೊಂದು ವಿಷಯ, ದೀಪಕ್ಕೆ ನಾವು ಯಾವ ಲೋಹದ ದೀಪ ಹಾಗೆಯೇ ನಾವು ಪ್ರತಿ ವರ್ಷ ಸಹ ನಾವು ಹೊಸ ದೀಪವನ್ನು ತರಬೇಕು ಅನ್ನೋದಾದರೆ ನೀವು ಪ್ರತಿ ವರ್ಷ ಸಹ ನೀವು ಹೊಸ ದೀಪವನ್ನು ತಂದು ನೀವು ಉರಿಸ್ಬೇಕಂತ ಏನಿಲ್ಲ. ನೀವು ಒಂದ್ಸಲ ನೀವು ದೀಪವನ್ನು ತೆಗೆದುಕೊಂಡು ಬಂದಿದ್ದರೆ ಅದನ್ನೇ ನೀವು ದೀಪಾರಾಧನೆ ಮಾಡ್ಬೋದು. ಕಾಮಾಕ್ಷಿ ದೀಪ ಸಹ ನೀವು ದೀಪಾರಾಧನೆ ಮಾಡ್ಬೋದು. ನಾರ್ಮಲ್ ಆಗಿರುವಂಥ ಒಂದು ದೀಪ ನೀವು ದೀಪಾರಾಧನೆ ಮಾಡ್ಬೋದು. ಇಲ್ಲವಾದರೆ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಮಣ್ಣಿನ ದೀಪ ನೀವು ದೊಡ್ಡದಾಗಿರುವಂಥ ಒಂದು ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡು ಬಂದು ಒಂದು ದಿನ ಪೂರ್ತಿ ನೀರಲ್ಲಿ ಅದನ್ನು ಮುಳುಗಿಸಿ ಇಡಬೇಕು. ನಂತರದಲ್ಲಿ ನೀವು ನವರಾತ್ರಿ ಹಬ್ಬದಿಂದ ನೀವು ಪ್ರಾರಂಭ ಮಾಡಬೇಕು ದೀಪವನ್ನು ಉರಿಸ್ಲಿಕ್ಕೆ. ನಾವು ಡೈರೆಕ್ಟಾಗಿ ನಾವು ದೀಪವನ್ನು ತಂದು ಹಾಗೆಯೇ ಹಚ್ಚಿದರೆ ಅದು ಬಿರುಕು ಬಂದು ಸಿಡಿಯುವ ಚಾನ್ಸಸ್ ಸಹ ಹೆಚ್ಚಾಗಿರುತ್ತದೆ. ಸೊ ಆ ಕಾರಣ ನಾವು ಸ್ವಲ್ಪ ಒಂದು ದಿನ ಪೂರ್ತಿ ನಾವು ನೀರಿನಲ್ಲಿ ಅದನ್ನು ನೆನೆಸ್ಕೊಂಡು ನಂತರ ನಾವು ದೀಪಾರಾಧನೆ ಮಾಡಬೇಕು. ಯಾವ ಲೋಹದ್ದು ಬಳಸಬೇಕು ಅನ್ನೋದಾದರೆ ನಾವು ಶ್ರೇಷ್ಠವಾಗಿರುವಂಥದ್ದು ಮಣ್ಣಿನ ದೀಪ, ಇಲ್ಲವಾದಲ್ಲಿ ಬೆಳ್ಳಿ ದೀಪ, ಇಲ್ಲವಾದಲ್ಲಿ ಹಿತ್ತಾಳೆ ದೀಪ, ತಾಮ್ರ ದೀಪ ಸಹ ಸಿಕ್ಕಿದರೆ ಅದನ್ನು ಸಹ ಬಳಸ್ಬೋದು. ನೀವು ಕಾಮಾಕ್ಷಿ ದೀಪ ಬೆಳ್ಳಿದು ಸಹ ನೀವು ಬಳಸ್ಬೋದು, ಹಿತ್ತಾಳೆ ಸಹ ಬಳಸ್ಬೋದು, ಇಲ್ಲವಾದರೆ ಮಣ್ಣಿನ ದೀಪವನ್ನು ಸಹ ನೀವು ಬಳಸ್ಬೋದು. ಶ್ರೇಷ್ಠವಾದ ಕಳಶ ಅನ್ನೋದಾದರೆ ತಾಮ್ರದ ಕಳಶ, ಬೆಳ್ಳಿ ಕಳಶ ಹಾಗೆಯೇ ಒಂದು ಹಿತ್ತಾಳೆ. ಇಷ್ಟು ನೀವು ಕಳಶದ ಒಂದು ಬಗ್ಗೆ ಹಾಗೆಯೇ ಒಂದು ಕಾಯಿಯ ಬಗ್ಗೆ ಮತ್ತೊಂದು ನಾವು ದೀಪದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿ ಹಬ್ಬದ ಒಂದು ಕಳಶದ ಬಗ್ಗೆ, ಕಾಯಿಯ ಬಗ್ಗೆ ಹಾಗೆಯೇ ಒಂದು ಲೋಹದ ಬಗ್ಗೆ, ಕಳಶದ ಹಾಗೆ ದೀಪದ ಲೋಹದ ಬಗ್ಗೆ ಮತ್ತು ಪ್ರತಿ ವರ್ಷ ಸಹ ಹೊಸ ದೀಪವನ್ನು ತಂದು ಹಚ್ಚಬೇಕಾ ಅಂತ ಬಗ್ಗೆ ಸಹ ನಾನು ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.